ರತ್ನ ಹೊರಗೆ ಬಿಸಿಲು ಮಸ್ತ್ ಬಿದ್ದತಿ ಒಂಚೂರು ಒಯ್ದು ಇಡವ ಇವನ್ ಮೆಣಸಿಕಾಯಿ. ಶಾಂತ ಇನ್ನ ಬರ್ಲೇ ಇಲ್ಲಲ್ಲೇ ನಮ್ಮವ್ವ. ಅಲ್ಲ ಅಲ್ಲಿ ದವಾಖಾನೆ ಡಾಕ್ಟರ್ ಏನ್ ಚೆಕಪ್ ಮಾಡೋದು ಬೇಡನ? ಏನ್ ಹಂಗ ಖಾಲಿ ಕೂತಿರ್ತಾರ ಎಲ್ಲಾರು? ಹಳೆ ಇರ್ತತಿ ತೋರಿಸ್ಕೋಬೇಕು. ಮತ್ತೆ ಏನಾರ ಕ್ಯಾನಿಂಗ್ ಪ್ಯಾನಿಂಗ್ ಹೇಳ್ತಾವು, ಏನಾರ ಒಂದ್ ಸುಡ್ಗಾಡಿ ಇಟ್ಟೇ ಬಿಟ್ಟಿರ್ತಾವ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ಎಲ್ಲ ಮುಗಿಬೇಕು, ಗುಳಿಗೆ ಔಷಧ ಬರೆದು ಕೊಡ್ಬೇಕು. ಇನ್ನೂ 108 ಇರ್ತಾವ, ಎಲ್ಲ ಮುಗಿಸಿ ಮನೆಗೆ ಬಂದು ಸೇರ್ಬೇಕು. ಹಂಗ ಆಕತ್ತೇನ್ರಿ? ಪುರ್ಸತ್ ಕೊಡ್ರಿ ಒಟ್ಟು, ಹೋಗೈತ್ ಹುಡುಗ ಬರ್ತತಿ. ಅಷ್ಟೊತ್ತಿಗೆ ಹಣೆ ಬಾರ್ ಗಣೇಶ ಚೌತಿ ಆಗಿ ಗತಿ ಗಂಗವನ್ ಕೂಡ್ತತಿ ಗೊತ್ತನ? ಬರ್ಲಿ ಚಂಜಿಕತಿನ ಬರಾಕ ಪಾಪ ಅತ್ತಿಯರಿಗೆ. ಜೊತೆಗೆ ಯಾರು ಏನ ಇದು ಜೊತೆಗೆ ಗುರ್ಸಿದ್ದನ್ ಕೊಟ್ಟು ನಾ ಹೋಗ್ಬೇಕನ್ನಿ ಅತ್ತಿಯರ್ ಬ್ಯಾಡ ತಗೋರ್ವ, ಮತ್ತೆ ಯಾಕೆ ಬರ್ತೀವಿ ಪಾಪ ನಿಂದು ಕೆಲಸ ಇರ್ತಾವ, ಇಬ್ರು ಹೋಗಿ ಬರ್ತೇವೆ, ನಾ ಕುಂದಿರ್ತೇನೆ ನಡಿತೈತಿ ಅಂದ್ರೆ ಮಂಜಿಗಾರ ಹೋಗಿ ಅನ್ಬೋದಿತ್ತು. ಇನ್ನು ಈಕಿನ ರತ್ನ ಹೋಗಿ ಅನ್ಬೇಕಂದ ಗಣಪ ಮನ್ಯಾಗ ಮತ್ತು ಮನ್ಯಾಗ ಕೆಲಸ ಒಂದು ಜಗ್ ಅದಾವು. ಇವತ್ತು ರೊಟ್ಟಿ ಪುಂಡಿ ಪಲ್ಯ ಎಡಿ ಮಾಡ್ಬೇಕು. ನಿನ್ನೆ ಮಾಡ್ಬೇಕಿತ್ತು, 4 ದಿನಕ್ಕೆ ಮಾಡ್ಬೇಕಿತ್ತು. ಪುಂಡಿ ಸೊಪ್ಪ ಸಿಗಲೇ ಇಲ್ಲಲ್ಲ ನಿನ್ನ ಪೇಟೆಗೆ, ಎಷ್ಟು ಹುಡುಕಿದ್ರು ಹಾಳಾದು, ಅವು ಹಚ್ಚೇ ಇಲ್ಲ. ಮತ್ತು ಸಂಜೆಗೆ ರಾತ್ರಿ ತಂದು ಇವತ್ತು ಹೆಡಿ ಹಿಡಿದ್ವಿ ಕಡೆಗೆ 5ನೇ ದಿನಕ್ಕೆ. ಅಲ್ಲ ಅವ್ ಇನ್ನೂ ಬಂದ ಮೇಲೆ ಗಣಪನ್ ಬಿಟ್ಟು ಬರ್ಬೇಕು ಹೋಗಿ. ಇವತ್ತಾದ್ರೂ ದವಾಖಾನಿಗೆ ಬ್ಯಾಡ ಅಂತ ಹೇಳ್ಬೇಕಿತ್ತು ಬಿಡ್ಲೆ. ರೀ ನಾ ಹೇಳ ಹಂಗ ತೆಲ್ಲು ಜ್ವರ ನೆಗಡಿ ಕೆಮ್ಮಂದ್ರ ನಾನು ಬ್ಯಾಡ ಅಂತಿದ್ದೆ. ಅತ್ತಿಯರಿಗೆ ಏನು ತ್ರಾಸ ಐತಿ ನಮಗೂ ಗೊತ್ತು ನಿನಗೂ ಗೊತ್ತಪ್ಪ. ಈಗ ಅವ್ರಿಗಿರೋ ತ್ರಾಸಿಗೆ ಹೊತ್ತು ದಿನ 3 ತಾಗಳಿಗೆ ನೋಡೋಕ್ಕಾಗೋದಿಲ್ಲ. ಊಟ ಸೇರುವಲ್ತು ನಿನ್ನೆಯಿಂದ ಒಂಥರ ತ್ರಾಸ ಆಗತ್ತೈತಿ. ಕೂದಲು ನೋಡಿದ್ರೆ ಎಲ್ಲ ಉದುರಿ ಹೊಂಟಾವ ಪಾಪ. ನನಗೆ ಒಂಥರ ಕೆಟ್ಟ ಅನ್ಸಕತ್ತೈತಪ್ಪ ಅವ್ರನ್ನ ನೋಡಾಕ. ಕಣ್ಣ ನೀರು ಕಪಾಳಕ್ಕೆ ಬರಾಕತ್ತಾವ ನೋಡ್ರಿ. ಹಬ್ಬದ ದಿನ ಕಣ್ಣ ನೀರು ಹಾಕಬಾರ್ದು ಅಂತ ಸುಮ್ಮನದನಷ್ಟ ನಾನು. 5ನೇ ದಿನ ಇವತ್ತು ನಮ್ಮ ಗಣಪ ಹೊಕ್ಕತಿ. ಆದರೂ ಏನು ಮಾಡ್ಬೇಕು, ಒಲ್ಲಂದ್ರೆ ಅತ್ತಿಯರ ನಿನ್ನಿಂದ ಅವ್ರದ್ದು ನೋಡೋಕ್ಕಾಗೋಲ್ಲ ತ್ರಾಸ ನನಗೆ. ಅದಕ್ಕೆ ಕರ್ಕೊಂಡು ಹೋಗಲ್ಲೇ ಗುರ್ಸಿದ್ದಿಗೆ. ಅಷ್ಟಕ್ಕೂ 6 ಗಂಟೆ ಮೇಲೆ ಸಂಜೆಕಲ್ಲ ಗಣಪನ ಬಿಡೋದು, ನಡಿತೈತಿ. ಇನ್ನು ಈಗ ಎಷ್ಟಾಗಿತ್ತು ಟೈಮ್? 12:30 ಆಗೈತೆ ಬೆಳಗ್ಗೆ. ಬರ್ಲಿ ಈಗ ಬರ್ತಾನೆ. 1-1:30 2 ಗಂಟೆ ಮಟ್ಟ ಬಂದ ಅಂದರು. ಹಬ್ಬದ ಅಡಿಗೆಲ್ಲ ರತ್ತ ಮಾಡಕತ್ತಾಳ. ನಾನು ಬಳಕದ ಮಿಷ್ಕಾಯಿ ಇಟ್ಟೇನಿಲ್ಲ, ಒಂದಿವ್ಸ ಕರ್ಕೊಂತಾಳೆ. ಎಲ್ಲ ಮುಗಿತೈತಿ. ಸಣ್ಣ ಪುಟ್ಟ ಅನ್ನಕ್ಕೇನು ಹುಯಿ ಅಂತ ಅಡಿಗೆ ಅಂತೂ ಏನು ಮಾಡಕತ್ತಿಲ್ಲ. ಒಂದು ಇಟ್ಟು ಗೋಧಿ ಹುಗ್ಗಿ, ಆಮೇಲೆ ರೊಟ್ಟಿ ಪುಂಡಿ ಪಲ್ಯ ಅಷ್ಟೇ ಗಣಪಗಷ್ಟೇ. ಆಮೇಲೆ ಇದು ಏನಪ್ಪ ಭಯ ಬರುವಲ್ತು ನೋಡು, ಬದ್ನಿಕಾಯಿ ಪಲ್ಯ, ಅನ್ನ ಸಾರು. ಮತ್ತೇನು ಮಾಡಕತ್ತೀವಿ? 6 ಗಂಟೆ ಮೇಲೆ ಪೂಜೆ ಮಾಡಿ ಗಣಪ ಬುದ್ಧಿ ಕಟ್ಟಿ ಇಲ್ಲೇ ನಮ್ಮೂರು ಬಾವಿಗೆ ಹೋಗಿ ಬಿಟ್ಟು ಬಂದ್ರೆ ಆತಪ್ಪ. ಅದು ಕರೇನ. ನಾನಾರ ಹೊಕ್ಕಿದ್ದೆ, ನಾ ಬರೋದ್ರೊಳಗೆ ಅವ್ರು ಹೋಗೇ ಬಿಟ್ಟಾರ. ಹೋಗ್ಬೇಕಿಲ್ಲ ಮತ್ತೆ ದವಾಖಾನೆ ಹೋಗ್ತಾರ ಅಂತ ಗೊತ್ತಿದ್ದು ಹೊಲಕ್ಕೆ ಹೋಗಿ ಕುಂತಿರಲ್ಲ. ಹೊಲಕ್ಕೆ ಹೋಗಿ ಖಾಲಿ ಕುಂತಿಲ್ಲ ನೀನು. ನವನ ಇವತ್ತು ಮುಳುಗಾಯಿ ಬುಟ್ಟಿ ಹರ್ಕೊಂಡು ಹೋದ್ರು ಇವತ್ತು ಅಷ್ಟು ಗೊತ್ತನ? ಹೌದನ? ಆಯ್ತು ತೋರಿ. ಅಕ್ಕ ಬಾರ್ಲಾ ಶಿವಲಿಂಗ, ಕುಂದ್ರ ಬಾ. ಕುಂದ್ರದೇನೈತಿ? ಬಂದೇ ಇಲ್ಲಲ್ಲ ಮನಿ ಕಟ್ಟು ಜಗ ಕಡೆ. ಏನು ಪರಿಚಯ ಇಲ್ಲ, ನಮ್ಗೇನು ಗೊತ್ತೇ ಇಲ್ಲ. ಏನಾರ ಯಾಕೆ ಮಾಡ್ಕೊಳ್ಳಿ ಸುಮ್ಮನಾಗಿರ ಹೆಂಗೆ ನೀವು ಗಂಡ ಹೆಂಡ್ತಿ? ನಾನು ನೋಡಾತೀನಿ 1 ವಾರ ಆತು, ಮಾವನು ಹತ್ತಾಗಾದಿಲ್ಲ, ನೀನು ಬಂದಿಲ್ವಾ? ಎದ್ರ ಸಂಬಂಧ? ಯಾರ ಬರಬೇಡ ಅಂದಾರನ? ಯಾರ ಏನಾರ ಅಂದಾರನ? ಆಕಿ ಮಂಜಿ ಏನಾರ ಅಂದ್ಲನಕ್ಕೆ ಹೇಳಿಲ್ಲ. ಚಂಡ ಕಡಿತೀನಿ ಇವತ್ತು ನಾನು ತೆಲಿನ ಕೆಟ್ಟತಿ. ಹೇಳಿ ಏನಾರ ಇದ್ರ. ಅಲ್ಲ ಹಬ್ಬದ ದಿನ ಎಂತ ಮಾತಾಡ್ತೀಯ ಬಾಡೆ? 5ನೇ ದಿನ ಗಣಪ ಹೊಂಟತಿ ಇವತ್ತು. ಮನೆ ಗಣಪನ ಹಬ್ಬ ಇಟ್ಕೊಂಡು ಎಲ್ಲಿಂದ ಬರಾಕೋಲೆ ಅಲ್ಲಿಗೆ? ಮನ್ಯಾಗ ಒಬ್ರಿಂದ ಒಬ್ರು ಗಣಪನ ಮುಂದೆ ದೀಪ ಕಾಯಕ್ ಬೇಕು. ಗಣಪನ ಕಾಯ್ಬೇಕ ಬೇಡಲ್ಲ? ಇಲ್ಲಿ ಇರ್ಬೇಕತ್ ಮನ್ಯಾಗ. ಆಕಿನ ಒಟ್ಟು ಹುಡುಗರು ಕೆಲಸ ಅದು ಇದು. ಹಿತ್ತಲಾಗ ಅರ್ಬಿ ಹೋಗಿತಿರ್ತಾಳ, ಅಮ್ಮ ಹೋಗಿ ಮ್ಯಾಲ ಮಕ್ಕೊಂಡಿರ್ತಾಳ. ಇವ್ರು ನೋಡಿದ್ರೆ ಮನ್ಯಾಗ ನೆಟ್ಟಿಗಿರೋದಿಲ್ಲ. ಮತ್ತೆ ಇಲ್ಲೇ ಕುಂದಿರ್ಬೇಕು ನಾನು. ಹೌದನ? ಸರಿ. ಗಣಪ ಇವತ್ತು ಹಂಗಾರ ಎಷ್ಟು ಸಂಜೆ ಕಳಿಸ್ತೀರ ಎಷ್ಟೊತ್ತಿಗೆ? ವರ್ಷ ಗೊತ್ತಲ್ಲ ನಿನಗೆ? 6 ಗಂಟೆ ಮೇಲೆ ಗಣಪನ ಮುಹೂರ್ತ 6 ಗಂಟೆ ಮೇಲೆ ಐತಂತೆ. ಹೋಗಿ 6 ಗಂಟೆಗೆ ಬಿಟ್ಟು ಬರ್ತಾನೆ. ಇದು ಅಷ್ಟರು ಬಿಟ್ಟು ಬರ್ತೇವೆ ಹೋಗಿ. ಇಲ್ಲೇ ಆ ಗುರುವಿನ ಕೆರಿ ಬಾಜುಕ್ ಒಂದು ಬಾವಿ ಐತಲ್ಲ, ಅಲ್ಲಿ ಬಿಟ್ಟು ಬರ್ತೇವೆ. ಈ ವರ್ಷ ಅಲ್ಲಿ ಯಾರು ಗಣಪನ ಹಾಕಕತ್ತಿಲ್ಲ. ಅದ್ರಾಗ ಏನೋ ಸಾತ್ ಬಿದ್ದಿತ್ತು, ಅಲ್ಲಿ ಆಗೈತೆ ಅಂತೇಳಿ ಬಾವಿ ಅಲ್ಲಿ ಯಾರು ಹಾಕಕತ್ತಿಲ್ಲ. ಹಾಕಕ್ಕೆ ಹೋಗ್ಬೇಡ್ರಿ. ಈ ಕಡೆ ಗೌಡ್ರ ರತ್ನಕರ್ ಮನಿ ಬಗಲಾಗ ಒಂದು ದೊಡ್ಡ ಬಾವಿ ಐತಿ ನೋಡು, ಅಲ್ಲಿ ಹಾಕಕತ್ತಾರ ಅಷ್ಟು ಗಣಪನ್ನು. ಅಲ್ಲೇ ಹಾಕ್ಬಿಡ್ರಿ. ಎಲ್ಲೇ ಅದಕ್ಕ ಬನ್ನಿಗೆ ಹಿಡಿದು ಬುಡ್ದಾಗೈತಲ್ಲ ಗಣಪ, ಇದು ಬಾವಿ, ಅಲ್ಲಿ ಹಾಕಕತ್ತಾರ ನೋಡು. ಹೌದನ? ಬೇಷ್ ಆಗ್ಬಿಡು ಹಂಗಾರೆ ನೀ ಹೇಳಿದ್ದು. ಅಲ್ಲೇ ಹಾಕ್ಬರ್ತೇವೆ ಬಿಡು, ಅದಕ್ಕೇನಾಗದೈತಿ. ಎಲ್ಲಿ ಹಾಕಿದ್ರೆ ಏನು ಗಣಪನ ಬಿಟ್ಟು ಬರೋದು ಚಲೋ. ಸ್ವಲ್ಪ ದೌಡು ಹೊತ್ತುಂಟ್ಲೆ ಬಿಟ್ಟು ಬಂದ್ಬಿಡ್ತೇವೆ. ಅಷ್ಟರು ಊಟ ಮಾಡಿ ಹೊರತುಂಬ ಗಣಪ ಕೊಟ್ಟು ಬುತ್ತಿ ಕಟ್ಟಿ ಬಿಟ್ಟು ಬರ್ತೇವೆ. ಅಕ್ಕ, ಗಣಪಗೆ ಬುತ್ತಿ ಕಟ್ಟುವುದಂದ್ರೆ? ಗಣಪನ ಬಲಗೈಗೆ ಬುತ್ತಿ ಕಟ್ಟಬೇಕು. ಮೊಸರನ್ನ ಒಂಚೂರು ಒಂದು ಚಲೋ ಕಾಟನ್ ಮಡಿ ಅರಿಬಿ, ಈ ದೇವ್ರ ವರ್ಷ ಅರಿಬಿನ ಚೌಕಟ್ಟು ಮಾಡಿ ಒಂಚೂರು ಮೊಸರನ್ನ ಇಟ್ಟು ಬಲಗೈಗೆ ಕಟ್ತಾರೆ. ದೇವಿ ಕೇಳ್ತಾಳಂತೆ, ಹೋಗಿದ್ದೆಲ್ಲಪ್ಪ ಭಕ್ತರ ಮನೆಗೆ ಏನು ತಂದಿ ಅಂತ ಕೇಳ್ತಾಳಂತೆ. ಅದಕ್ಕೆ ಹೇಳ್ಬೇಕಂತೆ. ಅವಾಗ ಅವ್ನು ಹೇಳ್ತಾನಂತ, ಮೊಸರನ್ನ ಕಟ್ಟಿ ಕಳ್ಸ್ಯಾರ ನನಗೆ ಅಂತೇಳಿ. ಹಂಗೆ ವಾಡಿಕೆ ಹಿರಿಯರು ಮಾಡ್ಕೊಂಡ್ ಬಂದಿದ್ದಪ್ಪ. ಬಲಗೈಗೆ ಒಟ್ಟು ಬುತ್ತಿ ಕಟ್ಟಿ ಕಳಿಸ್ಬೇಕು ಅಂತ. ಓ, ಅದನ್ನ ಕೇಳ್ಬೇಕಂದ್ರೆ ಆಗಿದ್ದಿಲ್ಲ ನೋಡು. ನಂಗೂ ಚಲೋ ಆತ್ಬಿಡು. ನೋಡುವ, ದೇವತೆಗಳಿದಾಗೂ ಇಷ್ಟ ಇರ್ತೈತಿ. ಹೌದು ಮತ್ತೆ. ತಗೋ ಇಡಿ ಬಳಕದ ಮಿಸ್ಕೆ. ರತ್ನ ಇವನು ಹೊಸನು ಒಯ್ದು ಒಂದಿಷ್ಟು ಚಲೋ ಇದು ಮಾಡ್ಕೊಂಡು ಕರೆದು ಉಳ್ದಿಲ್ಲ ಭಾಳ. ಇವನು ಒಯ್ದು ಒಂಚೂರು ಬಿಸಿಲಿಗಿಡವ.
ಕೇಳಿ ಚಾಕ್ಲೇಟ್ ಬೇಕಾ? ಉಲ್ಲಾಳ 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 ಯಪ್ಪ ನನ್ನ ರಾಜ ನೀನು ಉಲ್ಲಾಳಪ್ಪ ನೀನು. ಏನಾತ್ಲೆ ತಂಗಿಲ್ಲದಾಳ? ಆಡತ್ತಾಳ ಹೊರಗೆ. ಅಮ್ಮ ಗಣಪನ್ ಬಿಟ್ಟು ಬರ್ಬೇಡ್ರಿ, ನಂಗೆ ಗಣಪ ಬೇಕು. ಹಂಗಂದ್ರೆ ಹಂಗ ಮುಂದ್ವರ್ಸ ಬರ್ತಾನಲ್ಲ ಮತ್ತೆ ಗಣಪ. ಚಂದನವ ನಾ ಗಣಪನ್ ಬಿಡಂಗಿಲ್ಲ. ಅಮ್ಮ ಬಿಡ್ಬೇಡ್ರಿ. ಹಂಗಂದ್ರೆ ಹಂಗ ಮಗನ ನೀನು ಗಣಪನ್ ಬಿಟ್ಟು ಬರ್ಬೇಕಪ್ಪ. ಅಯ್ಯೋ ನನ್ನ ಮಗನೇ, ಗಣಪನ್ ಬಿಡ್ದಂಗ ಹಂಗ ಮನ್ಯಾಗ ಇಟ್ಕೋತಾರನ ಮತ್ ಮುಂದ್ವರ್ಸ್ ಬರ್ತಾನವ. ಏನ್ ವರ್ಷ 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 ಬರ್ತಿರ್ತಾನ ಗಣಪ. ಹಂಗ ಅಳಬಾರ್ದಪ್ಪ ನನ್ನ ಮಗನ ನೀನು, ಅಳಬಾರ್ದು. ನನ್ನ ಮಗ ಶಾಣೆ ಅಲ್ಲ, ನನ್ನ ಮೊಮ್ಮಗ ಜಾಣಪ್ಪ, ಶಾಣೆ ಐತ್ ನನ್ನ ಮೊಮ್ಮಗ, ಬಂಗಾರ ಗಿಂಡಿಯಪ್ಪ ನನ್ನ ಮೊಮ್ಮಗ. ಏ ಬರ್ತಾನ ಬಿಡ್ಲೆ, ಮುಂದ್ಲ ವರ್ಷ ಮತ್ತೆ ತಂದು ಇಡಾಕ್ ಬರ್ತೈತಿ. ಇದೇ ಗಣಪ ಬೇಕು, ಇದೇ ಗಣಪ ಬೇಕು. ಅಮ್ಮ 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 ನಮ್ಮ ಫ್ರೆಂಡ್ಸ್ ಮನೆಗೆಲ್ಲ ಇನ್ನು ಜಾಸ್ತಿ ಇರ್ತದಂತ ಗಣಪ. ನೀವ್ ಯಾಕೆ ಈಗ ಬಿಡಕ್ ಹೊಂಟಿರಿ? ನಮ್ಮನೆಗೂ ಬಹಳ ದಿನ ಇರ್ಬೇಕು ಗಣಪ. ಏ ಬೀಳ್ತಾವ ಈಗ ನಿನ್ನ ಕಜಾಯ, ಹೇಳಿದ್ ಮಾತು ಕೇಳಿಲ್ಲ ಅಂದ್ರೆ ಮುಂದ್ವರ್ಸ್ ತರ್ತದಂತ ಹೇಳಕತ್ತಿಲ್ಲ. ಸುಮ್ಮನಿರ ರತ್ನಿ, ಆ ಹುಡುಗ ತಿಳಿತೈತೇನೆ. ನಂಗೆ ಬಾವಿಗೆ ಹಾಕಕ್ ಇಷ್ಟ ಇಲ್ಲ. ಎಲ್ಲರೂ ಕೆಟ್ಟವ್ರು, ನೀವೆಲ್ಲರೂ ಶಾಣೆ ಇಲ್ಲ. ಪ್ಯಾ ತೋ ಕೃಷ್ಣ, ಕಿಟಪ್ಪ ಕಿಟಪ್ಪ ಬಾರಪ್ಪ ಇಲ್ಲೇ ಅಳ್ಬೇಡ ನನ್ನ ಮಗನ. ವಾ ನನ್ನ ಮೊಮ್ಮಗ ಅಳಕತ್ತಲ್ಲ ಯವ್ವ. ಹೋದ ವರ್ಷನೂ ಹಿಂಗ ಅತ್ತ, ಆದ್ರೂ ತಿಳಿತಿದ್ದಿಲ್ಲ, ಹೆಂಗ ಮರೆಸ್ಬಿಟ್ಟು ಬಂದ್ವಿ. ಈ ವರ್ಷ ಮತ್ತೆ ಜೋರ್ ಅಳಕತ್ತಲ್ಲ ನನ್ನ ಮೊಮ್ಮಗ. ಕಿಟಪ್ಪ ಕಿಟಪ್ಪ. ಅಯ್ಯ ಅತ್ತಿಯರ ನೀವು ಸುಮ್ಮನಿರಿ, ಹಂಗ ಒಂದು ವರ್ಷ 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 ರಾಡಿದ್ದಿದ್ದ ಅಲ್ಲ. ಗಣಪ ಮತ್ತೆ 5 ದಿನಕ್ಕೆ ಹೋಗಿ ಮತ್ತೆ ತಂದು ಇಡೋದಪ್ಪ. ನೋಡು ನಿನಗೆ ತಿಳಿತೈತಿ ನೀ ಅಂತಿ, ಅವು ತಿಳಿಯಂಗಿಲ್ಲ. ಮನ್ಯಾನ ಗಣಪನ್ ಬಿಟ್ಟು ಬರ್ತಾರ ಅಂತ ಅವು ಕನಸ್ತತಿ. ಹಂಗ ತಿಳಿಯಂಗಿಲ್ಲ ಅಲ್ಲಿ. ಕಿಟಪ್ಪ ಓ ಬಾರ್ಲ ಅತ್ತಿರ ಬೆಳಕ ಮಿಸ್ಕ ಕೊಡ್ರಿ. ನಾ ಒಂದಿಷ್ಟು ತೊಗೊಂಡು ಕರೆದು ಉಳ್ಕಿದ್ದು ಬಿಸಿಲಿಗೆ ಇಟ್ಟು ಬರ್ತೀನಿ. ಮಾಡೊಂದು ಮುಸ್ಕಾಕತ್ತೈತೆ ಹೊಳ್ಳ ಬಳ್ಳ. ಯಾವಾಗ ಮಳೆ ಬರ್ತೈತೆ ಏನೋ ನಾನು ನೋಡಿದ್ರೆ ಅಡಿಗೆ ಮನೆಯಾಗ ಇರ್ತೇನೆ. ಮಳೆ ಗಿಳಿ ಬಂದ್ರೆ ಗೊತ್ತಾಗಬೇಕಲ್ಲ ನನಗೆ. ನೀವು ಒಂಚೂರು ಬಾಗಲ್ ಕಡೆನ ನೋಡ್ತಿರ್ಬೇಕು. ಮತ್ತೆ ಹಿಂದಗಡೆ ಮತ್ತೆ ನಾನು ನೋಡಿಲ್ಲ, ನೀವು ನೋಡಿಲ್ಲ, ಎಲ್ಲ ಕೂಡ ತೋದೋದವು. ಅವು ಇಷ್ಟೇ ಉಳ್ದಾವು. ಈ ವರ್ಷ ಬ್ಯಾಸಿಗೆ ಬಂತಂದ್ರೆ ಒಂದಿಷ್ಟು ಜಾಸ್ತಿ ಮಾಡಿ ಇಟ್ಕೋಬೇಕು. ತಗೋ ಹಿಡಿ, ನಾ ಬಾಗಲ್ ಕಡೆನ ಕುಂದಿರ್ತೇನೆ. ತಗೋ ಹೋಗಿ ಓಯ್. ಪಾಪ ನನ್ನ ಮೊಮ್ಮಗ ಅಳಾಕತ್ತೆ. ಆ ಸಾಸಿವೆ ಡಬ್ಬಿ ಕಡೆ ಒಂದು 20 ರೂಪಾಯಿ ಇಟ್ಟಿದ್ದೆ ನೋಡು, ತೊಗೊಂಬ ಇಲ್ಲಿ. ಹೋಗಿ ಒಂದಿಟ್ಟು ಕುರ್ಕುರೆ ಏನಾರ ಕೊಡ್ಸ್ಕೊಂಬರ್ತೇನೆ ಅಡ್ಡಾಡ್ಕೊಂತ ಹೋಗಿ. ಅತ್ತಿಯಾರ ನೀ ಇಂಥದ ಮಾಡ್ರಿ, ಕುರ್ಕುರೆ ಕೊಡ್ಸಿದ್ರೆ ಈಗ ಆಕಿ ಅವ್ನು ಕೊಡ್ಸಿದ್ರೆ ಆಕಿ ಬಿಡ್ತಾಳ, ಆಕಿನೂ ಕೇಳ್ತಾಳ. ಮತ್ತೆ ಆಕಿಗೆ ಅವಂಗ ಇದನ್ನ ಕೊಡ್ಸ್ಕೊಂತ ಕುಂತ ಅವ್ನು ಕುರ್ಕುರಿ ತಿಂದ್ರೆ ಅನ್ನ ಉಣ್ಣ ಕ್ಷಣತನ ಮಾಡ್ತಾರ, ದಿಮಾಕ್ ಮಾಡ್ತಾರ. ಸುಮ್ಮನಿರಿ ನೀವು, ಕೊಡ್ಸಕ್ ಹೋಗ್ಬೇಡ್ರಿ, ಚಲೋ ಅಲ್ಲ ಅವು ಕುರ್ಕುರೆ. ಹೊಟ್ಟು ಬಿರಿಯಂಗ ಇಲ್ಲಿ ಕೂಳ್ ತಿನ್ನೋದು ಹೂನ, ಮತ್ತೆ ಮ್ಯಾಕ್ ಕುರ್ಕುರಿ ಪರ್ಕುರಿ ಇವೆಲ್ಲ ಯಾಕೆ ಬ್ಯಾಡ್ರಿ ಐತಿರ, ಸುಮ್ಮನಿರಿ ನೀವು. ಒತ್ತಗಾರ ನನ್ನ ಅಮ್ಮ ಗಿಲ್ಲದ್ದೇನೈತಿ, ನಾನು ಕಿಟ್ಟ ಪಳಾಕತ್ತಲ್ಲ. ಹಿಡಿ ತಗೋ, ಹಿಡಿ ನೀನು ಬೆಳಕು ಮಿಸ್ಕೈ. ಹೇಳಿದ ಮಾತು ಕೇಳಂಗಿಲ್ಲ, ಏನಾರ ಮಾಡ್ಕೊರಿ. ಮಮ್ಮಗ ಬೇಷದ್ರಿ, ಅಂಗಡಿ ತಿನ್ಕೊಂತ. ಏ ಹೌದು ಬಿಡಕ, ಈ ಕುರ್ಕುರಿ ಪರ್ಕುರಿ ಚಲೋ ಅಲ್ಲ ದೇಹಕ್ಕೆ. ಸುಮ್ಮನಿರ್ಲ ರೀ, ನೀವರ ಅದಿರಿ ನೀವು. ಬೆಳಗ್ಗೆ 100 ರೂಪಾಯಿ ತಗೊಂಡೋದ್ರಲ್ಲಿ ಏನ್ ಮಾಡಿದ್ರಿ ಅದನ್ನ? ಇನ್ನೇನ್ ಮಾಡ್ತಾರ, ಬಾರ್ ಮುಂದ್ ಕುಂತಿದ್ದ ಮಾವ. ಲೇ ಹುಚ್ಚಡ್ಸಿ ಮಗನ, ನಾ ಬಾರ್ನ್ಯಾಗ ಕೂತಿದ್ದೆ ಅಂತ ಸುಳ್ಳು ಯಾಕೆ ಹೇಳಾಕತ್ತಿಲೆ? ನಾ ಬಾರ್ ಕಡೆ ಮಾರಿನಾರ ತೋರೇನೆ, ಆ ಕಡೆ ಕಾಲರ ಇಟ್ಟನೆ. 100 ರೂಪಾಯಿ ಖರ್ಚು ಮಾಡಿಲ್ಲ, ಹಂಗ ಇಟ್ಟನಿ, ಗೊತ್ತನ? ಹೌದಾ? ಏನ ತೋರಿಸ್ರಿ, 100 ರೂಪಾಯಿ ಏನ್ ಮಾಡಿರಿ ನೋಡ್ತಾನೆ. ಅದ 100 ರೂಪಾಯಿ ಅವ ಮೂಲಿಮನಿ ಶಂಕರಯ್ಯ ಅವಂಗ ಕೊಡೋದಿತ್ತು. ನಾನು ಯಾವಾಗಿಂದ ಏನ ಹಳೇದು ಏನು ಅವನ ನನ್ನ ಕಡೆ ಸಾಲ ತಗೊಂಡ, ಹಂಗಾಗಿ ನೆನಪಿಲ್ಲ. ಪಾಪ ಅವಂದು ಕೊಡೋದಿತ್ತಲ್ಲ, ಅವ್ನ್ ಕೊಟ್ಟೆ. ಇಂಥದ ಬರೇ ಎಷ್ಟರ ರೊಕ್ಕ ಸಿಗ್ಲಿ ತಗೊಂಡು ಹೋಗುದು, ಸೇರೆ ಕುಡಿದು ಮನಿಗೆ ಬರೋದು, ಹೋಗುದು, ಸೇರೆ ಕುಡಿದು ಮನಿಗೆ ಬರೋದು. ಮನೆ ಮೊಮ್ಮಕ್ಕಳದಾವು, ಒಂದು ಕುರ್ಕುರಿ ತಗೊಂಬರ್ಬೇಕು, ಒಂದು ಚಾಕ್ಲೇಟ್ ತರಬೇಕು, ಏನಿಲ್ಲ. ಎಷ್ಟು ರೊಕ್ಕ ಸಿಕ್ಕರು ಕುಡಿಯಾಕ ಬಡ್ಕೊಂತೈತಿ. ಕುಡ್ದು 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 ಶೆಟಿತೈತೆ ಅಂದಳತಿ. ಇದ್ಲ ಜೀವ ತಿನ್ಕೊಂತ ಎಲ್ಲಾರ್ದು ಹೊತ್ತಾಗ. ಇಂಥ ನಿಗರಿ ಹೋದ್ರೆ 3 ದಿನ ಹತ್ತರ ಸುಮ್ಮನಕ್ಕೆ ಹೊತ್ತಾಗ ಇದ್ದ ಜನ್ಮ ತಿಂತ ಒಂದಳತಿ. ಅದೆಂತ ಕುಡಿತೀಯ ಅಲ್ಲ, ಒಂದು ಕುಡಿಯಾಕ ಒಂದು ಲಿಮಿಟ್ ಇಲ್ಲನ ತೀರ. ಬೆಳಗ್ಗಿನೂ ಹೂನ, ರಾತ್ರಿನೂ ಹೂನ, ಸಂಜಿಕೂ ಹೂನ. ಅದೇನು ಬಂದೈತೆ ಏನ ನಿನಗ 100 ಅಂತ ತಗೊಂಡು ಹೋಗಿ ರೊಕ್ಕ ಆಗಿ ಮಾಡಿ ಬರ್ತೀಯಲ್ಲ, ನಿನ್ ಹೆಜ್ಜಾಗನ ಮಣ್ಣು ತುಂಬಲಿ. ಎಷ್ಟು ಮಾತಾಡ್ತಿಲಿ? ನಿಮ್ಮ ಅಪ್ಪನ ಮನೆಯಿಂದ ತಂದಿಯೇನ? ನನ್ನ ಮಗ ದುಡ್ದಿದ್ದು ನಂದು, ನಾ ದುಡಿದು. ನೀ ಹಿಂಗೆ ಮಾಡಾಕತ್ತಿ ಅಂದ್ರೆ ನೋಡು, ಡೈವರ್ಸ್ ಕೊಟ್ಬಿಡ್ತೇನೆ. ಮತ್ತೆ ನಾನು ಬೇರೆಕಿದ್ ಮದುವೆ ಮಾಡ್ಕೋತೇನೆ. ಮತ್ತೆ ನಾ ಹಿಂಗೆ ಮಾಡಾಕತ್ತಿ ಅಂದ್ರೆ ನೀನು ಅಯ್ಯಯ್ಯ ಮನ್ಮತ ತಾತ, ನಿನ್ ಮಸಡಿ ನೋಡ್ಕೊ. ನಾನೇನೋ ನಿನ್ ಕಟ್ಕೊಂಡು ಹೇಗಾಕತ್ತೇನೆ ಅಂತೇಳಿ ಎಲ್ಲ ವ್ಯಕ್ತಿಗೆ ಏನ್ ಹಣೆ ಬಾರಿರ್ತತಿ. ನಾನಂತೇಳಿ ನಿನ್ ಕೂಡ ಜೀವನ ಮಾಡಾಕತ್ತೇನೆ. ಬೇರೆ ಯಾವ್ಯಾರ ಆಗಿದ್ರಷ್ಟೊತ್ತಿಗೆ ನಿನ್ನ ಯಾವಾಗ ಬಿಟ್ಕೊಟ್ಟು ಓಡಿ ಹೋಗಿರ್ತಿದ್ಲು. ಯಾವನಾರ ಬೆನ್ನ ತಗೊಂಡು ಇಲ್ಲ ತಮ್ಮ ತವ್ರ ಮನೆಗೆ ಇಲ್ಲ ಯಾವ್ದಾರ ಜೀವನ ನೋಡ್ಕೊಂಡಿರ್ತಿದ್ಲು, ಗೊತ್ತೇನ? ಮಕ್ಕ ನೋಡು ಮಕ್ಕ, ಮನ್ಮತಿವ ಇನ್ನೊಂದು ಮದುವೆ ಮಾಡ್ಕೊತಾನಂತ ಡಬ್ರೇಸಿ ಕೊಟ್ಟು ನನಗೆ. ಕೆಂಪ್ ಮಂಗ್ಯಾನ್ ಮುಕ್ಕಳಾಗೈತಿ, ಎಷ್ಟು ಹಾರಾಡ್ತೀರಿ ನೀವು? ನೀ ಏನು ಭಾಳ ಚಂದ್ರುಳು ಚೆಲಿವಿ. ನಿನ್ನ ಮಸಡಿ ನೋಡ್ಕೊ.
ನೀನು ನೋಡಿ ತುಂಬಿ ಡ್ರಮ್ ಮೂಲ್ಯಾಗಿಟ್ಟಂಗೆ ಆಗೈತಿ ಕುಂತಿರೋದು. ಸೇಮ್ ನೀಲಿ ಕಲರ್ ತುಂಬಿ ಡ್ರಮ್ ಇರ್ತಾವಲ್ಲ ಅವು ನಿನ್ನಂಗೆ ಇರ್ತಾವ ನೋಡ್ಲೆ. ಮತ್ತು ನಿನ್ನಂಥ ಡುಮ್ಮಿಗೆ ನಾನು ಜೀವನ ಕೊಟ್ಟನಿ. ಗಿಡ್ಮೂಳಿ ನಿನ್ನ ಗಿಡ್ ಹೋತ್ ಮರಿ ಯಾರು ಮಾಡ್ಕೊತಿದ್ರು? ನಿಮ್ಮಪ್ಪ ನನ್ನಂಥ ಬಂಗಾರದಂಥ ಹಳೆ ಸಿಕ್ಕಿದ್ ನೋಡಿ ಹಳ್ಯಾರ ಮದುವೆ ಮಾಡ್ಕೊರಿ, ಹಳ್ಯಾರ ಮದುವೆ ಮಾಡ್ಕೊರಿ, ನನ್ನ ಮಗಳಿಗೆ ಯಾರು ದಿಕ್ಕಿಲ್ಲ ಅಂತ ಕಾಲು ಬಿದ್ದಂತ ಮಾಡ್ಕೊಂಡೇನಿ. ಗೊತ್ತನ? ನನಗೆ ಮಾತಾಡ್ತಾಳೆ ಮತ್ತೆ ದೊಡ್ಡ. ಆಯ್ತು ತಗ, ಕುರ್ಕುರೆ ಹೌದಲ್ಲ ತಂದು ಕೊಡ್ತೇನೆ. ಅದಕ್ಕೆ ಯಾಕಷ್ಟು ನಾಯಿ ಹರ್ಕೊಂಡಂಗೆ ಹರ್ಕೊಂತಿ. ಹೋಗ್ರಿ ಮತ್ತೆ, ಈಗ ಬೇಕು ನನಗೆ. ನಾನು ಯಾಕೆ ಕುಂತ್ರಿ 2 ನಿಮಿಷ ಕುಂದ್ರಿಸಿ ಕೊಡೋದಿಲ್ಲೋ ಮಾರಾಯ. ಏನು ನಿಗ್ರಿಸಿ ನೀರು ಕುಡಿತಾವು ಯಾವ ನಿಮ್ಮ ಮದುವೆ ಆಗಂತಾನ ಅವ್ನು ಹಿಡ್ಕೊಂಡು ಬಡ್ತಾ ಬಡಿಬೇಕು. ಅವ್ನು ಹಂಗ ಅಲ್ಲ, ಆ ಶೇರದ ಬಟ್ಲಿ ಶೇರೆ ಕುಡಿದು ಖಾಲಿ ಆಗಿಂದ ಅದನ್ನು ಒಡೆದು ಹೊಟ್ಟೆಗೆ ಹಾಕಿಬಿಡ್ತಾನೆ. ಸಿಗಲಿ ಅವ ನನ್ನ ಕೈಗೆ. ಮದುವೆ ಮಾಡ್ಕೋ ಅಂತೇಳಿ ಮಾಡಿಸ್ತೇವೆ ಅವನ್ನ. ಓ ಚೋಟಾಳಿಗೊಂದು ಮೋಟಾಳ ಸಾಕ್ಷಿ ಅನ್ನಂಗೆ ಇವು ಬಂದಾನ. ಮಾವ ಬೇರೆ ಕಡೆ ಕುಂತಿದ್ನಿ ಅಂತ ಹೇಳಕ್ಕೆ. ಹಲ್ಕಟ್ಬೇಡಿ ಯವ್ವ ದೇವ್ರೆ ಅಕ್ಕ, ಮಾವ ಕರೆನವ ಯವ್ವ, ಕುಡಿದು ಏನಕ್ಕನ ಬಿಡು. ಅಂದಿನಿಂದ ಇಂದಿನವರೆಗೂ ಹಿಂಗ ಹೇಗೆ ನೋಡಪ್ಪ ಇವ್ರ ಕೈಯಾಗ ನಾನು. ನನ್ನ ಕರ್ಮ ಏನ್ ಹೇಳ ನೆಮ್ಮದಿ ಅನ್ನೋದೇ ದೇವ್ರ ನನ್ನ ಹಣೆ ಬಾರದಾಗ ಬರೀಲಿಲ್ಲಲ್ಲ. ಅವಾಗ ಹಂಗ ಈಗ ಹೀಗೆ ನಡಂತ್ರ ಒಂಥರ ಒಟ್ಟ ಜೀವನ ಅನ್ನೋದೇ ಬರಬರಿ ಆಗ್ಲಿಲ್ಲ ಹೋಗತ್ತಾಗ. ಯಾರ್ಯಾರು ಎಷ್ಟೆಷ್ಟೋ ಚಂದ ಇರ್ತಾರಪ್ಪ ಜೀವನದಾಗ. ಹುಟ್ಟಿದಾಗ ತಾಯಿ ಮನ್ಯಾಗೂ ಚಂದಾಗಿ ಪ್ರೀತಿಯಿಂದ ಬೆಳೆದು ಸಾಕಿ ಅಷ್ಟು ಚಂದಾಗಿ ಜೋಪಾನಾಗಿರ್ತಾರ. ಆಮೇಲೆ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಬಂದಾಗೂ ಗಂಡ ಹೇಳ್ದಂಗೆ ಕೇಳ್ತಿರ್ತಾನಪ್ಪ. ಸರದ್ದನಿಲ್ಲ ಅಂದ್ರೆ ಮಾತಾಡ್ತಿರಂಗಿಲ್ಲ ಅಂತ ಗಂಡ ಸಿಕ್ಕಿರ್ತಾನ. ಅದೇನೋ ಒಟ್ಟು ಗೊತ್ತಿಲ್ಲ. ಅವ್ರಿಗೆ ಯಾಕೆ ಹಂಗ, ನಮಗೆ ಯಾಕೆ ಹಿಂಗ? ಮಕ್ಕಳು ಅಂತವ ಜೋಡಕ್ಕವು, ಸೊಸಿನೂ ಅಷ್ಟ ಚಲೋ ಇರ್ತಾಳ. ಯವ್ವ ದೇವ್ರೆ, ನಮ್ಮಂತರ ಹಣೆ ಬಾರನೇ ಹಿಂಗೆ ನೋಡತ್ತಾಗ. ಹೋಲ್ಬಿಡ ಅಕ್ಕ, ಬ್ಯಾಸರ ಮಾಡ್ಕೊತಿ ಯಾಕತ್ತಾಗ. ನಿಂದು ಎಲ್ಲ ಚಲೋನ ಐತಿ, ಏನು ಮಾಡಕ್ಕಾಕತಿ. ಒಮ್ಮೊಮ್ಮೆ ಅವ್ರು ಹಂಗೆ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಅದಕ್ಕೆ.